ಸ್ವಾಗತ ಮಾಡಿ ಇವತ್ತು ಪಕ್ಷದ ನಾಯಕರಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ವಾದ್ರಾ ಅವರು ಮತ್ತು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರು ಮೊದಲು ಮಾಡಿಕೊಂಡು ಎಲ್ಲರೂ ಸಹಮತದಿಂದ ಇವತ್ತು ನನಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಒಂದೆರಡು ದಿವಸದಲ್ಲಿ ಇಲಾಖೆಗಳನ್ನು ಕೂಡ ಹಂಚಿಕೆಯನ್ನು ಮಾಡ್ತಾರೆ. ಬಹುಶಃ ನನಗನ್ಸುತ್ತೆ ಸೋಮವಾರದವರೆಗೆ ಹಂಚಿಕೆ ಪ್ರಕ್ರಿಯೆ ಮುಗಿಸ್ತಾರೆ. ಯಾವ ಇಲಾಖೆಯನ್ನು ಕೊಡ್ತಾರೆ ಆ ಇಲಾಖೆಯನ್ನು ಅತ್ಯಂತ ಶ್ರದ್ಧೆಯಿಂದ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಒಳ್ಳೆಯ ಗೌರವ ಬರುವ ನಿಟ್ಟಿನಲ್ಲಿ ನಾನು ಕಾರ್ಯವನ್ನು ಮಾಡ್ತೀನಿ ಅಂತ ಹೇಳಿ ನಾನು ಭರವಸೆಯನ್ನು ನಮ್ಮ ನಾಯಕರಿಗೆ ಕೊಡ್ತೀನಿ. ಬಹುಶಃ ಇನ್ನು 22 ತಿಂಗಳ ಇದೆ, ಸಾರ್ವತ್ರಿಕ ಚುನಾವಣೆ ಬರುತ್ತೆ 2028ಕ್ಕೆ. ರಾಷ್ಟ್ರೀಯ ನಾಯಕರ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಎಲ್ಲರ ಅಪೇಕ್ಷೆ 28ಕ್ಕೆ ಮತ್ತೆ ಪುನಃ ಸರ್ಕಾರ ಅಧಿಕಾರಕ್ಕೆ ತರಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಸಚಿವರು ಪ್ರತಿಯೊಂದು ಜಿಲ್ಲೆಯಲ್ಲಿ ಹೆಚ್ಚಿನ ಸಮಯವನ್ನು ಕೊಟ್ಟು ಸಾರ್ವಜನಿಕರಿಗೆ ಸ್ಪಂದನೆಯನ್ನು ಮಾಡುವುದರ ಮುಖಾಂತರ ಸರ್ಕಾರದ ಯೋಜನೆಗಳನ್ನು ಜನರ ಮನೆಯ ಬಾಗಿಲಿಗೆ ಹೋಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಅವರಿಗೂ ಕೂಡ ಇವತ್ತು ಹೇಳಿದ್ದಾರೆ. ನಾನೇ ಮೊನ್ನೆ ಪ್ರಮಾಣ ವಚನ ಸ್ವೀಕಾರ ಆದ ತಕ್ಷಣಕ್ಕೆ ಉತ್ತರ ಕನ್ನಡ ಜಿಲ್ಲೆ ನನಗೆ ಹೋಗಬೇಕು ಅಂತ ಹೇಳಿ ತಿಳಿಸಿದಾಗ ತಕ್ಷಣ ನಾನು 2 ದಿನಗಳ ಕಾಲ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಎರಡನ್ನೂ ಅಧ್ಯಯನವನ್ನು ಮಾಡಿಕೊಂಡು ಎಲ್ಲಿ ಬೆಳೆ ಹಾನಿಯಾಗಿದೆ, ಎಲ್ಲಿ ಬೆಳೆಗೆ ರೋಗ ರುಜಿಗಳು ಬಂದಿದ್ದಾವೆ, ಮುಂದಿನ ಭವಿಷ್ಯದಲ್ಲಿ ಮಳೆಗಾಲ ಕಡಿಮೆ ಆದಂಥ ಸಂದರ್ಭದಲ್ಲಿ ಕುಡಿ ನೀರಿಗೆ ಎಲ್ಲಿ ಸಮಸ್ಯೆಗಳು ಬರ್ಬೋದು, ಅತಿವೃಷ್ಟಿ ಆದಂಥ ಸಂದರ್ಭದಲ್ಲಿ ರಸ್ತೆಗಳು ಅನೇಕ ಸಾರ್ವಜನಿಕರಿಗೆ ತೊಂದರೆ ಆದಂಥದ್ದು, ಮನೆ ಮಾರುಗಳು ಹಾನಿಗಾಗಿರ್ತಕ್ಕಂಥದ್ದನ್ನು 2 ದಿವಸ ಪೂರ್ಣ 6 ಕ್ಷೇತ್ರವನ್ನು 2 ದಿವಸದಲ್ಲಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತಿ CO, SP ಅವರು, ಇಡೀ ಜಿಲ್ಲಾ ಮಟ್ಟದ ಅಧಿಕಾರಿಗಳ ತಂಡವನ್ನು ತಗೊಂಡು 6 ಕ್ಷೇತ್ರದ ಸಂಚಾರವನ್ನು ಮಾಡಿಕೊಂಡು ನಿನ್ನೆ ರಾತ್ರಿ 12 ಗಂಟೆಗೆ ಬೆಳಗಾವಿಗೆ ಬಂದು ಇವತ್ತು ಬೆಳಗಾವಿಯಲ್ಲಿನೂ ಸಾಕಷ್ಟು ಕಾರ್ಯಕರ್ತರು, ಅಭಿಮಾನಿಗಳು, ಹಿತೈಷಿಗಳು ಶುಭ ಕೋರ್ಲಿಕ್ಕೆ ಬಂದಿದ್ರು. ನಂತರ ಅಲ್ಲಿಂದ ಬಂದು ಅಥಣಿಯಲ್ಲಿನೂ ಕೂಡ ಮತಕ್ಷೇತ್ರದ ಜನ ಮತ್ತು ಅನೇಕ ನಮ್ಮ ಅಭಿಮಾನಿಗಳು, ಹಿತೈಷಿಗಳು, ಅದರಲ್ಲಿ ವಿಶೇಷವಾಗಿ ರೈತರು, ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಭಾಳ ಪ್ರೀತಿಯಿಂದ
ಅತ್ಯಂತ ಅಂತಃಕರಣದಿಂದ ನನ್ನನ್ನು ಸ್ವಾಗತ ಮಾಡಿಕೊಂಡು ಬರಮಾಡಿಕೊಂಡು ನನಗೆ ಶುಭವನ್ನು ಕೋರಿದೆ. ಬಹುತೇಕ ನನ್ನ ಅಥಣಿ ಕ್ಷೇತ್ರದ ಜನತೆ ಸುಮಾರು 25 ವರ್ಷದಿಂದ ನನ್ನನ್ನು ಸಾಕಿ ಶಕ್ತಿಯನ್ನು ಕೊಟ್ಟು ನನ್ನನ್ನು ಬೆಳೆಸಿ ಭಾಳಷ್ಟು ನನಗೆ ಈ ಮಟ್ಟಕ್ಕೆ ಬರಲಿಕ್ಕೆ ನನ್ನ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡಿದೆ. ಇದು ನಾನು 4ನೇ ಬಾರಿಗೆ ಸಚಿವನಾಗ್ತಕ್ಕಂಥದ್ದು. ನನಗೇನಿದು ಹೊಸತನ ಏನಿಲ್ಲ. 4 ಬಾರಿ ಮಂತ್ರಿಯಾಗಿ ಅನೇಕ ಇಲಾಖೆಗಳನ್ನು ನಿರ್ವಹಿಸಿದ್ದೀನಿ. ಅದು ಕೃಷಿ ಇಲಾಖೆ ಇರ್ಬೋದು, ಸಾರಿಗೆ ಇಲಾಖೆ ಇರ್ಬೋದು, ಸಹಕಾರ ಇಲಾಖೆ ಇರ್ಬೋದು, ಕೃಷಿ ಮಾರುಕಟ್ಟೆ ಇರ್ಬೋದು. ಅದರಿಂದ ನನಗೆ ಯಾವ ಇಲಾಖೆಯನ್ನು ಕೊಟ್ಟರೂ ಕೂಡ ನನಗೇನು ಅದರಿಂದ ಈ ಇಲಾಖೆಗೆ ಮಾಹಿತಿ ಇಲ್ಲ, ನನಗೆ ತೊಂದರೆ ಆಗುತ್ತೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಲ್ಲ. 25 ವರ್ಷಗಳ ಕಾಲ ನಿರಂತರವಾಗಿ ರಾಜಕಾರಣದಲ್ಲಿ ಇರೋದರಿಂದ ಅನೇಕ ಏರಿಳಿತಗಳನ್ನು ಕಂಡಿದ್ದೀನಿ, ಸುಖ ದುಃಖಗಳನ್ನು ಅನುಭವಿಸಿದ್ದೀನಿ. ಅವೆಲ್ಲದರ ಮಧ್ಯದಲ್ಲಿಯೂ ಕೂಡ ನನ್ನ ಕ್ಷೇತ್ರದ ಜನ ನನಗೆ ಬಹುತೇಕ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಿತ್ತು. ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಬಂದಂಥ ಸಂದರ್ಭದಲ್ಲಿ ಜನ ಯಾವ ಥರದಿಂದ ಸ್ವೀಕಾರ ಮಾಡ್ತಾರೆ, ಯಾವ ಥರದಿಂದ ಇವರನ್ನು ಆಯ್ಕೆ ಮಾಡ್ತಾರೋ ಅಂತಕ್ಕಂಥ ಚರ್ಚೆ ಮತ್ತು ಚಿಂತನೆಗಳು ರಾಜ್ಯದಲ್ಲಿ ನಡೆದಿತ್ತು ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಡೆದಿತ್ತು. ಆ ಸಂದರ್ಭದಲ್ಲಿ ಅನೇಕರು ಟೀಕೆ ಟಿಪ್ಪಣಿ ನನ್ನನ್ನು ಗುರಿಯಾಗಿಟ್ಟು ಅನೇಕ ಜನ ಟೀಕೆಗಳನ್ನು ಮಾಡ್ತಕ್ಕಂಥದ್ದು ನಾನು ಭಾಳ ಸ್ವಾಭಾವಿಕವಾಗಿ ಅದನ್ನು ಸ್ವೀಕಾರ ಮಾಡಿ. ರಾಜಕಾರಣ ಅಂದಮೇಲೆ ಟೀಕೆ ಟಿಪ್ಪಣಿಗಳು ಬರ್ತವೆ, ಅದನ್ನೆಲ್ಲವೂ ಕೂಡ ನಾವು ಸಮಾನವಾಗಿ ತಗೋಬೇಕಾಗುತ್ತೆ. ಜನ ಭಾಳ ಇವತ್ತಿನ ದಿನಮಾನದಲ್ಲಿ ಭಾಳ ಬುದ್ಧಿವಂತರಿದ್ದಾರೆ. ಯಾವ ಸಂದರ್ಭದಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು, ಯಾರನ್ನ ನಮ್ಮ ಕ್ಷೇತ್ರದ ಪ್ರತಿನಿಧಿಗಳನ್ನು ಮಾಡ್ಕೋಬೇಕು ಅಂತಕ್ಕಂಥ ಪ್ರಜ್ಞೆ ಇರತಕ್ಕಂಥ ಜನ ನನ್ನ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರೋದ್ರಿಂದ ಪ್ರತಿಯೊಬ್ಬ ಮತದಾರನು ಕೂಡ ನನ್ನ ಆಳು ಅಗಲ, ನನ್ನ ಹಿನ್ನೆಲೆ, ನನ್ನ ಮುಂದಿನ ದೂರದೃಷ್ಟಿ ರಾಜಕಾರಣ ಅವರಿಗೆಲ್ಲರಿಗೂ ಗೊತ್ತಿರೋದ್ರಿಂದ ನನ್ನ ಕ್ಷೇತ್ರದ ಜನರಿಗೆ ನಾನೇನು ಹೆಚ್ಚು ನನ್ನತನವನ್ನೇ ಹೇಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನನ್ನ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಮತದಾರರು ಇರೋದ್ರಿಂದ ನಿಮಗೆಲ್ಲ ಗೊತ್ತಿದೆ. ಪ್ರತಿನಿತ್ಯ ಮಾಧ್ಯಮದಲ್ಲಿ ಚರ್ಚೆಗಳು, ಪೆನಲ್ ಡಿಸ್ಕಷನ್ಗಳು ಎಲ್ಲ ಆಗ್ತದೆ. ಆದರೆ ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡ್ಕೊಂಡು ಆಯ್ಕೆ ಆಗಿರ್ತಕ್ಕಂಥವರು ಸನ್ಮಾನ್ಯ ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್. 2ನೇ ಸ್ಥಾನವನ್ನು ಯಾರಾದರೂ ಕೊಟ್ಟಿದ್ರೆ ನನ್ನ ಕ್ಷೇತ್ರದ ಜನ ಅದು ಲಕ್ಷ್ಮಣ ಸವದಿ. ಅದನ್ನೆಲ್ಲವನ್ನು ಅರ್ಥ ಮಾಡಿಕೊಂಡು ನಾವು ಮುಂದೆ ಹೋಗಬೇಕಾಗಿದೆ. ಕ್ಷೇತ್ರದ ಅಭಿವೃದ್ಧಿನೂ ಕೂಡ ಮಾಡಬೇಕಾಗಿದೆ. ಜನರ ಸಮಸ್ಯೆಗಳನ್ನು ಸ್ಪಂದಿಸಬೇಕಾಗಿದೆ. ನನಗೆ ಯಾವ ಜಿಲ್ಲೆ ಕೊಡ್ತಾರೋ ಆ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಅಲ್ಲಿನೂ ಕೂಡ ನಾನು ಕಾರ್ಯ ಮಾಡಬೇಕಾಗುತ್ತೆ, ಇಲಾಖೆ ಕಾರ್ಯ ಮಾಡಬೇಕಾಗುತ್ತೆ. 28ಕ್ಕೆ ಪುನಃ ಮತ್ತೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಏನೇನೋ ಜನಪರವಾಗಿರ್ತಕ್ಕಂಥ, ಜನರಿಗೆ ಪ್ರೀತಿಗೆ ಪಾತ್ರರಾಗ್ತಕ್ಕಂಥ ನಾವೆಲ್ಲರೂ ಕೂಡ ಕೆಲಸಗಳನ್ನು ಮಾಡಿ ಮುಂದೆ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥ ಏನು ನಮ್ಮ ನಾಯಕರ ಸಂಕಲ್ಪ ಇದೆ. ಆ ಸಂಕಲ್ಪಕ್ಕೆ ನಾವೆಲ್ಲರೂ ಸಿದ್ಧರಾಗಿ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಮಾಡತಕ್ಕಂಥ ನಮಗೆ ಆಸಕ್ತಿನೂ ಕೂಡ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಮಾಧ್ಯಮದವರು ಕೂಡ ಅನೇಕ ವರ್ಷಗಳಿಂದ ನನಗೆ ಸಹಾಯ ಸಹಕಾರ ಮತ್ತು ಅನೇಕ ಸಂದರ್ಭದಲ್ಲಿ ನನಗೆ ಸೂಚನೆ ಸಲಹೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಹಿಂದೂ ಕೂಡ ಕೊಟ್ಟಿದ್ದೀರಿ.
ಮುಂದೂ ಕೂಡ ನಿಮ್ಮ ಸಹಾಯ ಸಹಕಾರ, ನಿಮ್ಮ ಆಲೋಚನೆಗಳು ಮತ್ತು ನಿಮಗೆ ಕಂಡು ಬಂದಿರತಕ್ಕಂಥ ಲೋಪಗಳನ್ನು ಕೂಡ ನನಗೆ ಗಮನಕ್ಕೆ ತಂದಿದ್ದಾದರೆ ಅದನ್ನು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಗೌರವದಿಂದ ಸ್ವೀಕಾರ ಮಾಡಿಕೊಂಡು ಮುಂದುವರಿತೀನಿ ಅಂತಕ್ಕಂಥದ್ದನ್ನು ನಿಮ್ಮಲ್ಲಿ ಕೂಡ ನಾನು ಆಸೆಯನ್ನು ವ್ಯಕ್ತಪಡಿಸಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದಕ್ಕೆ, ನೀವೆಲ್ಲರೂ ಕೂಡ ಪತ್ರಕರ್ತಿದ್ರೂ ಕೂಡ ಅಂತರಾಳದಲ್ಲಿ ಲಕ್ಷ್ಮಣ ಸವದಿ ಇನ್ನೊಮ್ಮೆ ಬಾರಿಗೆ ಮಂತ್ರಿ ಆಗಲಿ ಅಂತಕ್ಕಂಥ ಅನೇಕ ಮಾತುಗಳನ್ನು ಕೂಡ ನೀವು ಆಡಿರ್ತಕ್ಕಂಥದ್ದು ನನ್ನ ವೈಯಕ್ತಿಕ ಚರ್ಚೆಗಳು ಬಂದಂಥ ಸಂದರ್ಭದಲ್ಲಿ ನಿಮಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ಬಯಸ್ತೇನೆ. ಸರ್, ಇವಾಗ ನೀವು ಸಹಕಾರಕ್ಕೆ ಕ್ಷೇತ್ರದಲ್ಲಿ ಇದ್ದೀರಿ, ರೈತರ ಪರವಾಗಿ ಇದ್ದೀರಿ ಸರ್. ಹಾಗಾಗಿ ಸಹಕಾರ ಖಾತೆ ಕೊಡಬೇಕಂತಕ್ಕಂಥದ್ದು ಏನು ನಡೀತಾ ಇದೆ ಸರ್, ಚರ್ಚೆಯನ್ನು ನಡೀತಾ ಇದೆ ಸರ್. ಅದಕ್ಕೆಲ್ಲಕ್ಕೂ ಸೋಮವಾರ ಉತ್ತರ ಸಿಗುತ್ತೆ. ಬೇರೆ ಖಾತೆಗೆ ಅದು ಏನು ಕೊಟ್ಟರೆ ನಿಭಾಯಿಸ್ತಾರೆ, ಯಾಕಂದ್ರೆ ರೈತರ ಪರವಾಗಿ ಯಾವ ಖಾತೆ ಕೊಟ್ಟರು ಕೂಡ ನಾನು ನಿಭಾಯಿಸಬಲ್ಲೆ ಅಂತಕ್ಕಂಥ ಆತ್ಮವಿಶ್ವಾಸ ನನಗೆ. ಸರ್, ಎಲ್ಲೋ ಸೌದಿ ಅವರಿಗೆ ಪೂರ್ಣಾವಧಿ ಸಚಿವ ಸ್ಥಾನ ಕೊಡಬೇಕಾಗಿತ್ತು. ಈಗ ಏನ್ ಕೇವಲ 2 ವರ್ಷ ಹೋದಾಗ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಒಂದ್ಸಲ ಮಾತು ಕೊಟ್ಟಿದ್ದಾರೆ ಅಂತ ಅವಾಗ ಒಂದು ಮಾತು ಕೊಟ್ಟು ಹೋಗಿದ್ದು ಸರ್ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ. ಆಗ ಈಗ ಡಿ ಕೆ ಶಿವಕುಮಾರ್ ಸರ್ಕಾರ ಇದ್ದಾಗ 2 ವರ್ಷ ಅಷ್ಟೇ ಇದೆ. ಪಾಸ್ ಆಗಿ ಹೋದಿದ್ದು ಚರ್ಚೆ ಮಾಡೋದ್ರಿಂದ ಲಾಭ ಆಗುತ್ತಾ? ಪಾಸ್ ಇಸ್ ಪಾಸ್. ನಾನು ಯಾವ್ದು ಮನುಷ್ಯನಲ್ಲೂ ಖಾತೆದ ಬಗ್ಗೆ ಚಿಂತನೆ ಮಾಡಿಲ್ಲ, ಯಾರ ಜೊತೆಗೂ ಇಂಥ ಖಾತೆ ಬೇಕು ಅಂತ ಚರ್ಚೆ ಮಾಡಿಲ್ಲ. ಮುಖ್ಯಮಂತ್ರಿಗಳು ಯಾವ ಖಾತೆ ಕೊಡ್ತಾರೋ ಅದನ್ನ ನಿಭಾಯಿಸ್ತೀನಿ ಅಂತಕ್ಕಂಥ ಸಾಮರ್ಥ್ಯ ನನಗೆ ಭಗವಂತ ಕೊಡ್ತಾರೆ. ಸಕ್ಕರೆ ಖಾತೆ ತಗೊಂಡ್ರೆ ಅನುಕೂಲ ಅಂತ ಹೇಳಿ ರೈತರು, ಯಾಕಂದ್ರೆ ಕಬ್ಬು ಬೆಳೆಗಾರರು ಹೋರಾಟ ಮಾಡಿದ್ದಾರೆ ಕೊಲ್ಲಾಪುರ ಪ್ರಾಂತದಲ್ಲಿ, ನೀವು ಕೂಡ ನೋಡಿದ್ರಿ. ಯಾಕಂದ್ರೆ ಸಕ್ಕರೆ ಬೆಳೆಗಾಗಿ ಈಗಾಗಲೇ ಕಬ್ಬಿನ ಬೆಳೆಗಾಗಿ ಹೋರಾಟಗಳು ನಡೀತಾ ಇದಾವೆ. ನೀವು ಕೂಡ ಸಕ್ಕರೆ ಖಾತೆ ತಗೊಂಡ್ರೆ ಎಲ್ಲೋ ಒಂದ್ ಕಡೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ. ಮತ್ತೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಇರೋರು ನೀವು ಅಷ್ಟೇ. ಮುಖ್ಯಮಂತ್ರಿಗಳು ಕೊಟ್ರೆ ಅದನ್ನ ಯಾವ ತರ ಮಾಡ್ಬೇಕು ಅಂತಕ್ಕಂಥ ನನ್ನದೇ ಆಗಿರ್ತಕ್ಕಂಥ ಚಿಂತನೆ ಇದೆ. ನೋಡೋಣ, ನೀವು ಬೇಡ್ಬೋದಲ್ಲ ಸರ್ ಸಕ್ಕರೆ ಖಾತೆ? ನಿನಗೊಂದು ಗೊತ್ತಿರಲಿ, ಇಡೀ ನನ್ನ ಜೀವನದುದ್ದಕ್ಕೂ ರಾಜಕಾರಣದ ಇಂಥ ಖಾತೆಗಳು ಬೇಕು ಇಂಥದ್ದು ಬೇಕು ಅಂತ ನಾನು ಕೇಳಿದೆ. ಅವರವರು ಮುಖ್ಯಮಂತ್ರಿಗಳು ಯಾರ್ಯಾವ್ರಿಗೆ ಯಾರ್ಯಾರು ಯಾವ್ಯಾವ ಖಾತೆಗಳಲ್ಲಿ ಹೆಚ್ಚು ಆಸಕ್ತಿ ಮತ್ತು ಮಾಹಿತಿಗಳನ್ನು ಇರ್ತದೆ ಅದನ್ನ ನೋಡಿನೇ ಅವ್ರು ಮಾಡ್ತಕ್ಕಂಥದ್ದು. ಸರ್, ಜಿಲ್ಲಾ ರಾಜಕಾರಣದ ಪೈಪೋಟಿ ಒಳಗೆ ಈಗ ಬೆಳಗಾವಿ ಜಿಲ್ಲೆ ಒಳಗೆ ರಾಜಕಾರಣ ಪೈಪೋಟಿ ಒಳಗೆ ತಮಗೊಂದು ಹೊಸ ಟಾಸ್ಕ್ ಕೊಟ್ಟಂಗೆ ಇದೆ ಸರ್. ಈಗ ಸಚಿವ ಸ್ಥಾನ ಕೊಟ್ಟಿರೋದು ಮುಂದಿನ 28ರ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕೊಟ್ಟಿದ್ದ ಅಥವಾ ಈಗ ನಮ್ಮ ರಾಜಕೀಯ ಇದನ್ನ ಬೆಳೆಸೋ ಸಲುವಾಗಿ ಕೊಟ್ಟಿದ್ದ? ಸರ್, ಬೆಳಗಾವಿ ಜಿಲ್ಲೆಗೆ ಒಂದು ಶಕ್ತಿ ಬಂದಂತಾಗಿದೆ. ಸಚಿವ ಸ್ಥಾನ ಅಷ್ಟೇ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಯಾವ ರೀತಿ ನಾನು ಆರಂಭದಲ್ಲೇ ಹೇಳಿದೆ, ಸರ್ ಮಹಿಳೆಯರಿಗೂ ಸಚಿವ ಸ್ಥಾನ ನಾನು ಆರಂಭದಲ್ಲೇ ಹೇಳಿದೆ 28ರ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ನಾವು ಕಾರ್ಯಪ್ರವೃತ್ತರ ಆಗಬೇಕಾಗತ್ತೆ ಅನ್ನೋದನ್ನ ಹೇಳಿದ್ದೀನಿ. ಯಾವ ಕ್ಷೇತ್ರ ಇಲ್ಲ, ಒಂದು ಕ್ಷೇತ್ರ ಟಾಸ್ಕ್ ಕೊಟ್ರೆ ಅದನ್ನೊಂದೇ ಗೆದ್ರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲ್ಲ. ಒಂದು 20 ಕ್ಷೇತ್ರವನ್ನು 113 ದಾಟಿದ ಮೇಲೆ ಸರ್ಕಾರ ಬರುತ್ತೆ. ಸರ್ ಮಹಿಳೆಯರಿಗೂ ಒಂದು ಸಚಿವ ಸ್ಥಾನ ಒಂದು ನಾವು ಆಲೋಚನೆ ಮಾಡ್ತಾ ಇದ್ದೀವಿ, ಈಗಿರ್ತಕ್ಕಂಥ ಏನ್ ನಂಬರ್ ಇದೆ ಇದನ್ನ ಕ್ರಾಸ್ ಮಾಡ್ಬೇಕು ಅಂತಕ್ಕಂಥದ್ದು ನಾವು ಚಿಂತನೆಯಲ್ಲಿ ಇದ್ದೀವಿ. ಸರ್ ಮಹಿಳೆಯರಿಗೂ ಆದಷ್ಟು ಬೇಗನೆ ಅದಕ್ಕೆ ಪರಿಹಾರ ಸಿಗುತ್ತೆ, ಆದಷ್ಟು ಬೇಗನೆ ಆ ಸೀಟ್. ಲಕ್ಷ್ಮಣ ಸವದಿ ಅವರಿಗೆ ಟೀಕೆ ಟಿಪ್ಪಣಿ ಮಾಡಿದವ್ರಿಗೆ ಏನ್ ಹೇಳ್ತೀವಿ? ಅವರೆಲ್ಲರಿಗೂ ಕೂಡ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡ್ಲಿ, ಇನ್ನಷ್ಟು ಅವರಿಗೆ ಉಜ್ವಲ ಇನ್ನಷ್ಟು ಅವರಿಗೆ ನನ್ನನ್ನು ಟೀಕೆ ಮಾಡ್ತಕ್ಕಂಥ ಶಕ್ತಿ ಆ ಭಗವಂತ ಅವ್ರಿಗೆ ಕೊಡ್ಲಿ ಅಂತ ನಾನು ಬಿಜೆಪಿ ಅವರು ಆಸೆಯಲ್ಲಿದ್ರು ಸರ್. ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನ ಕೊಡಲ್ಲ, ಅವರು ಬಿಜೆಪಿ ಪಕ್ಷಕ್ಕೆ ಮರಳುತ್ತಾರೆ ಅಂತ ಆಸೆ ಹೊಂದಿದ್ರು. ಅವರು ಹೊಂದಿದ್ರು. ಸತ್ಯಮಿಗೆ ಶೇರ್ ತುಪ್ಪ ಕೊಡ್ತಿತ್ತು ಅಂತೇಳಿ ಚರ್ಚೆ ಮಾಡಿದ್ರೆ ಏನ್ ಪ್ರಯೋಜನ? ಬೆಳಗಾವಿಗೆ ಮತ್ತೊಂದು ಸಚಿವ ಸ್ಥಾನ ಸಿಗತ್ತಂತ ಸಿಗ್ಲಿ ಅಂತ ಹೇಳಿ ನಾವು ಬಯಕಿದೆ. ಯಾಕಂದ್ರೆ ಗಾಯತ್ರಿ ಶಾಂತಗೌಡ ಅವ್ರದ್ದು ಲಿಸ್ಟ್ ಫೈನಲ್ ಆಗಿದೆ ಸರ್. ಆ ಒಂದು ಸಂದರ್ಭದಲ್ಲಿ ಅವರು ಸಚಿವ ಸ್ಥಾನವನ್ನ ಸ್ವೀಕಾರ ಮಾಡಿಲ್ಲ ಪ್ರಮಾಣ ವಚನ ಸಂದರ್ಭದಲ್ಲಿ. ಇನ್ನೊಂದು ನಮ್ಮ ಜಿಲ್ಲೆಗೆ ಕೊಟ್ಟರು ತಪ್ಪಿಲ್ಲ, ಯಾಕಂತಂದ್ರೆ ಹಿಂದಿನ ದಿನಮಾನದಲ್ಲಿ 4 5 ಸಚಿವ ಸ್ಥಾನ ಕೊಟ್ಟಿರ್ತಕ್ಕಂಥ ಉದಾಹರಣೆ. ಸರ್, ಸೌದಿ ಅವರಿಗೆ ಸಚಿವ ಸ್ಥಾನ ತಪ್ಪಿಸಕ್ಕೆ ಕಾರಣದ ಕೈಗಳು ಏನಾದರೂ ವಿರೋಧ ವ್ಯಕ್ತಪಡಿಸಿದ್ರು? ಇಲ್ಲಿ ತನಕ ನಾನು ಕಂಡಿಲ್ಲ, ಕಂಡಿದ್ರೆ ನಿಮಗೆ ಹೇಳ್ಬಿಡ್ತೀನಿ. ಎಲ್ಲ ಅಸಮಾಧಾನ ಆಗಿ ತೆಗೆದು ಸಮಾಧಾನ ಆಗಿದ್ದಾರೆ ಎಲ್ಲರೂ.
ಸರ್ ಇವತ್ತು 13ನೇ ತಾರೀಕು ಅಧಿವೇಶನ ಚಾಲು ಆಗುತ್ತೆ. ಸರ್ ಕೊನೆಯದಾಗಿ ಸರ್ ಸಚಿವರಾಗಿ ಮೊದಲನೇ ಬಾರಿಗೆ ಅತನಿಗೆ ಆಗಮನ ಮಾಡಿದ್ರಿ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ರು ಕ್ಷೇತ್ರ ಜನಕ್ಕೆ ಅವರಿಗೆ ನಾನು ಹೇಳಿದೆ ಸರ್ಕಾರದಲ್ಲಿ ಕೇಳಿಲ್ಲ ಬಹಳ ಅತ್ಯಂತ ಸ್ವಾಗತ ಮಾಡಿದ್ರೆ ಅವ್ರಿಗೆ ನಾನು